ಸೊ ಇವಾಗ ಅಂದ್ರೆ ಇದಕ್ಕೆ ಗಮ್ ಹಾಕ್ತಾರಂತದೆ ಸರ್. ಗಮ್ಮಿ ಮಾಡ್ಬೇಕಿದು ಸ್ಟೇಜ್ ಬೈ ಸ್ಟೇಜ್ ನಾವು ಸ್ಯಾಂಡ್ವಿಚ್ ತರ ಮಾಡ್ತೀವಿ. ಈಗ ಲೇಯರ್ಸ್ ಮೇಲೆ ಲೇಯರ್ಸ್ ಕುಣಿಸ್ಬೇಕಾದಾಗ ಗಮ್ಮಿ ಮಾಡ್ತೀವಿ ನಾವು. ಈಗ ಎಕ್ಸಾಂಪಲ್ ಈಗ ಒಂದ್ ಲೇಯರ್ ಫಸ್ಟ್ ಲೇಯರ್ ನ ಆಡ್ ಆನ್ ಮಾಡ್ತಾ ಇದೀವಿ ನಾವೀಗ. ಓಕೆ, ಬಾಂಡೆಡ್ 4 ಇಂಚಸ್ ಇರುತ್ತೆ ಇದ್ರಲ್ಲಿ ನಿಮ್ಗೆ. ಟೋಟಲ್ ಫಿನಿಶಿಂಗ್ 8 ಇಂಚಸ್ ಮ್ಯಾಟ್ರಸ್ ನ ಪ್ರಿಪೇರ್ ಮಾಡ್ತಾ ಇದೀವಿ ನಾವೀಗ. ಇದಾದ್ಮೇಲೆ ನೆಕ್ಸ್ಟ್ ಕೂಲ್ ಮೆಮೊರಿ ಜೆಲ್ ಅಂತ ಬರುತ್ತೆ ನಿಮ್ಗೆ. ಇದು ಆರ್ಥೋ ಸಪೋರ್ಟಿವ್ ಆಗಿರುತ್ತೆ. ನಿಮ್ಗೆ ನೆಕ್ಸ್ಟ್ ನಿಮ್ಗೆ ಇದು ಕೂಲ್ನೆಸ್ ಇರುತ್ತೆ ನಿಮ್ಗೆ. ಮೈನ್ ಕೂಲ್ ಆಗಿರ್ಬೇಕು ಒಂದು ಮ್ಯಾಟ್ರಸ್. ಈಗ ಬೇಸಿಗೆ ಕಾಲದಲ್ಲಿ ಹೀಟ್ ಆಗ್ಬಿಡುತ್ತೆ ನಿಮ್ಗೆ, ಶೆಕೆ ಇರುತ್ತೆ. ಹೀಟ್ ಆಗಿರ್ಬಾರ್ದು ನಮ್ಗೆ, ಸ್ವಲ್ಪ ಕೂಲ್ನೆಸ್ ಮಾಡ್ಬೇಕು. ಬಟ್ ಬಾಡಿನ ಶೇಪಿಂಗ್ ತಗೋಬೇಕು. ಈಗ ಎಕ್ಸಾಂಪಲ್ ಈ ತರ ಬಾಡಿ ಶೇಪಿಂಗ್ ನೀವು ಹೆಂಗ್ ಎಲ್ಲಿ ಮಲ್ಕಿ ಇದ್ ಮಾಡ್ತಿರೋ ಅಲ್ಲೇ ಸ್ಕ್ರೀಜ್ ಆಗುತ್ತದು. ಆಮೇಲೆ ವಾಪಸ್ ಬಂದ್ಬಿಡುತ್ತೆ ನಿಮ್ಗೆ. ಈ ತರ ಇರುತ್ತೆ ನಿಮ್ಗೆ. ಸೊ ಇವಾಗ ಟೋಟಲ್ ಆಗಿ 3 ಲೇಯರ್ಸ್ ಆಗಿದೆ ಅಲ್ವಾ? ಹಾ ಸರ್. ಸೊ ಇವಾಗ ನೆಕ್ಸ್ಟ್ ತಿರ್ಗಾ ಮತ್ತೆ ಆರ್ಥೋ ಲೇಯರ್ ಬರ್ತಾ ಇದೆ ಸರ್. ಆರ್ಥೋ ಲೇಯರ್ 1 ಇಂಚು. ಈಗ ಫೈನಲ್ ಲೇಯರ್ ಇದು ನಿಮ್ಗೆ. ಈಗ ಬಂದು ನಿಮ್ಗೆ ಫಿನಿಶಿಂಗ್ ಮೋಡ್ ಬಂದು 8 ಇಂಚಸ್ ಬರುತ್ತೆ ಇದ್ರಲ್ಲಿ ನಿಮ್ಗೆ. 8 ಇಂಚಸ್ ಫಿನಿಶಿಂಗ್ ಮೋಡ್ ಬರುತ್ತೆ ಸರ್. ಈಗ ಸ್ಟಿಚಿಂಗ್ ಎಲ್ಲ ಪೇಸ್ಟಿಂಗ್ ಎಲ್ಲ ಮುಗೀತು. ಈಗ ಸ್ಟಿಚಿಂಗ್ ನಡೀತಾ ಇದೆಯಲ್ಲ, ಈ ತರ ಸ್ಟಿಚಿಂಗ್ ಆಗುತ್ತೆ ನಿಮ್ಗೆ. ಇದು ಲಾಸ್ಟ್ ಫೈನಲ್ ಸ್ಟೇಜ್ ಆಗಿರುತ್ತೆ.